प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ बादरायण शङ्करौ। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सर्वात्मा सर्वदृग्योऽसौ सर्वाध्यासनिरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ತತ್ವ ಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಮೇಲಾಗಿ ವೇದಾಂತಾರ್ಥ ಪ್ರಿಯರು ವೇದಾಂತ ಚಿಂತಕರು ಮತ್ತು ವಿಶೇಷವಾಗಿ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ 11ನೇ ತಾರೀಕಿನ ಶನಿವಾರ 2026 ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ 11ನೇ ತಾರೀಕು ಸ್ಥಿರವಾರ ಶನಿವಾರ ಮಂದವಾರ. ಈ ದಿವಸದ ಸುಪ್ರಭಾತವನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಆತ್ಮ ಸ್ಥಿತ ಜ್ಞಾನಸ್ಯ ದಾರ್ಢ್ಯಾಯೈ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ ಇತಿ ವದಂತಿ ಪೂರ್ವಮೀಮಾಂಸಕಃ. ಆತ್ಮನೊಬ್ಬ ಇದ್ದಾನೆ, ಆತ್ಮನ ಸ್ವರೂಪ ಇಂಥದ್ದು ಎಂದು
ದೃಢಪಡಿಸುವುದಕ್ಕಾಗಿ ವೇದಾಂತ ವಾಕ್ಯಗಳು ಹೊರಟಿವೆ ಎನ್ನುವೆ ಅಂತ ಪೂರ್ವ ಪಕ್ಷ. ತಥಾಚ ಮೀಮಾಂಸಕ ಪ್ರಕಾಂಡಾನಾಂ ವಚನಂ ಕುಮಾರಿಲ ಭಟ್ಟಾನಾಂ ವಾರ್ತಿಕಕಾರಾಣಾಂ ಕರ್ಮ ಪ್ರವೃತ್ತಿ ಹೇತುತ್ವಂ ಆತ್ಮಜ್ಞಾನಸ್ಯ ಲಕ್ಷ್ಯತೆ. ಶ್ಲೋಕವಾರ್ತಿಕ ಏನು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪೆನ್ನನ್ನ ತೆಗೆದುಕೊಂಡು ಬರೀಬೇಕು ಅಂತ ಹೊರಟ್ರೆ ಈ ಕಡೆ ಪೂರ್ವ ಮೀಮಾಂಸಾ ದರ್ಶನದ ಸೂತ್ರಕಾರರಾದ ಭಗವಾನ್ ಯಾರು ಪೂರ್ವ ಮೀಮಾಂಸಾ ಸೂತ್ರಕಾರ ಜೈಮಿನಿ ಆಚಾರ್ಯರು, ಭಾಷ್ಯಕಾರರಾದ ಶಬರ ಸ್ವಾಮಿಗಳು, ವಾರ್ತಿಕಕಾರರಾದ ಕುಮಾರಿದ ಭಟ್ಟರು, ಸ್ವಾಮಿ ನನ್ನನ್ನು ಉದಾಹರಣೆ ಮಾಡಿ ನಮ್ಮ ವಾಕ್ಯವನ್ನು ಉದ್ಧಾರ ಮಾಡಿ ಅಂತ ಹೇಳ್ತಾರೆ. ಈ ಕಡೆಯಲ್ಲಿ ವೇದಾಂತ ಮೀಮಾಂಸಾ ಶಾಸ್ತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು, ವೇದಾಂತ ಭಾಷ್ಯಕಾರರಾದ ಭಗವಾನ್ ಶಂಕರರು, ವೇದಾಂತ ದರ್ಶನಕ್ಕೆ ವಾರ್ತಿಕಕಾರರಾಗಿರುವ ಭಗವಾನ್ ಸುರೇಶ್ವರಾಚಾರ್ಯ ಸ್ವಾಮೀಜಿ ನಮ್ಮ ವಾಕ್ಯ ಉದಾಹರಣೆ ಮಾಡಿ ಅಂತಾರೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಮೀಮಾಂಸಾ ಪ್ರಕಾಂಡರು ಮೀಮಾಂಸಕರಲ್ಲಿ ಅತ್ಯಂತ ಮಹಾ ಮೇಧಾವಿಗಳು, ಬುದ್ಧಿವಂತರು ಯಾರು? ಕುಮಾರಿಲ ಭಟ್ಟರು. ಅವರು ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಕ್ಲುಪ್ತಿಕ ವಾರ್ತಿಕ ಎಂದು 3 ತರಹದ ವಾರ್ತಿಕ ಬರೆದಿದ್ದಾನೆ. ಪೂಜ್ಯ ಸದ್ಗುರುಗಳು ಶ್ಲೋಕ ವಾರ್ತಿಕದ ವಾಕ್ಯ ಹೇಳ್ತಾ ಇದ್ದಾರೆ. ಕರ್ಮ ಪ್ರವೃತ್ತಿ ಹೇತುತ್ವಂ ಆತ್ಮಜ್ಞಾನಸ್ಯ ಲಕ್ಷ್ಯತೆ. ಏನ್ ಆಶ್ಚರ್ಯವಿದು! ಆತ್ಮಜ್ಞಾನಸ್ಯ ವೇದಾಂತಗಳಲ್ಲಿ ಉಪದಿಷ್ಟವಾಗಿರುವ ಆತ್ಮನನ್ನ ತಿಳಿದುಕೊಂಡ ಮೇಲೆ ಒಬ್ಬ ಆತ್ಮಜ್ಞಾನಿಯಾದ, ಆತ್ಮನ ಸ್ವರೂಪ ಅರ್ಥವಾಯಿತು ಅಂಥವನು ಈ ಆತ್ಮಜ್ಞಾನವನ್ನು ಕರ್ಮ ಪ್ರವೃತ್ತಿ ಹೇತು, ಕರ್ಮದಲ್ಲಿ ಪ್ರವೃತ್ತನಾಗುವುದಕ್ಕೆ ಕಾರಣವ ಉಪಯೋಗಿಸ್ಕೊಳ್ಬೇಕು. ನಾ ಆತ್ಮತತ್ವ ತಿಳ್ಕೊಂಡೆ, ಆತ್ಮನು ಅಸಂಸಾರಿ, ಆತ್ಮನು ಅಕರ್ತೃ ಅಭೋಕ್ತೃ, ಆತ್ಮನಿಗೆ ಜನ್ಮ ಮರಣಗಳಿಲ್ಲ, ಆತ್ಮನಿಗೆ ಶೋಕ ಮೋಹಗಳಿಲ್ಲ, ಆತ್ಮನಿಗೆ ಹಸಿವು ಬಾಯಾರಿಕೆಗಳಿಂದ ಗೊತ್ತಾಯ್ತು ಆತ್ಮಜ್ಞಾನ. ಈ ಆತ್ಮಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ. ಇಂಥ ಆತ್ಮಜ್ಞಾನವನ್ನ ಕರ್ಮ ಪ್ರವೃತ್ತಿ ತಿಳ್ಕೊಂಡು ಉಪಾಸನೆ ಮಾಡಬೇಕು, ತಿಳ್ಕೊಂಡು ಪ್ರಸಂಖ್ಯಾನ ಮಾಡಬೇಕು, ತಿಳ್ಕೊಂಡು ಹೋಮ ಮಾಡಬೇಕು. ಏನ್ ಆಶ್ಚರ್ಯವಿಲ್ಲ! ಬರೀ ಪೂರ್ವ ಮೀಮಾಂಸಾ ದರ್ಶನವನ್ನೇ ನೋಡ್ತಾ ಇದ್ರೆ ಅಬ್ಬಾ ಎಂಥ ಮಹತ್ವರು ಅನ್ಸುತ್ತೆ. ಆದರೆ ವೇದಾಂತ ಮೀಮಾಂಸಾ ದರ್ಶನದ ದೃಷ್ಟಿಯಿಂದ, ವೇದಾಂತ ದರ್ಶನದ ದಿವ್ಯ ದೃಷ್ಟಿಯಿಂದ ಪೂರ್ವ ಮೀಮಾಂಸಾ ದರ್ಶನವನ್ನ ನೋಡಿದಾಗ ಪಾಪ ಮೋಸ್ಟ್ ಪಿಟಿಯಬಲ್, ಅಯ್ಯೋ ಅನ್ಸುತ್ತೆ. ಯಾಕೆ? ದಡ್ಡರು. ಆತ್ಮಜ್ಞಾನವು ಕರ್ಮ ಪ್ರವೃತ್ತಿಗೆ ಹೇತು ಏನ್ ಹೇಳಿದ್ದಾರೆ. ಯಾರೋ ಸಾಮಾನ್ಯ ಪುರೋಹಿತರಲ್ಲ, ಸಾಮಾನ್ಯ ವಿದ್ವಾಂಸರಲ್ಲ. ಪೂರ್ವ ಮೀಮಾಂಸಾ ದರ್ಶನ ಸೂತ್ರಗಳಿಗೆ ಶಬರ ಸ್ವಾಮಿಗಳ ಭಾಷ್ಯಕ್ಕೆ ವಾರ್ತಿಕ ಬರೆದಿರುವಂತಹ ಘಟಾಂಘಟಿಗಳಾದ ಕುಮಾರಿಲ ಭಟ್ಟರ ಮಾತು. ಇದನ್ನು ಪತ್ಯ ಮಾಡಿ ಸ್ವಾಮಿ ಬರೀತಾ ಇದ್ದು. ತಥಾಚ ಮೀಮಾಂಸಕ ಪ್ರಕಾಂಡಾನ ಕುಮಾರಿಲ ಭಟ್ಟಾನ ಏತದ್ವಚನಂ ಕರ್ಮ ಪ್ರವೃತ್ತಿ ಹೇತುತ್ವಂ ಆತ್ಮಜ್ಞಾನಸ್ಯ ಲಕ್ಷ್ಯತೆ. ನನಗೆ ಈ ವಾಕ್ಯ ಓದ್ತಾ ಬಹಳ ಸಂಕಟವಾಗ್ತಾ ಇದೆ. ಅಂತಹ ಘಟಾಂಘಟಿಗಳಾದ ಪೂರ್ವ ಮೀಮಾಂಸಕ ಪ್ರಕಾಂಡರಾಗಿರುವ ಕುಮಾರಿಲ ಭಕ್ತರಿಗೆ ಯಾಕೆ ವಿವೇಕ ಬರಲಿಲ್ಲ? ಆತ್ಮಜ್ಞಾನ ಮಾಡ್ಕೋಬೇಕಂತೆ, ಅದ್ರ ಏನು ಪ್ರಯೋಜನವಿಲ್ವಂತೆ. ಆತ್ಮಜ್ಞಾನವನ್ನು ಮಾಡ್ಕೊಂಡ್ಮೇಲೆ ಅದನ್ನ ಕರ್ಮ ಪ್ರವೃತ್ತಿಗೆ ಹೇಟು ಮಾಡಿಕೊಳ್ಳಬೇಕಂತೆ ಅಂತ ಹೇಳ್ತಾ ಇದ್ದಾರೆ. ರಾಮ ಅವ್ರು ಹೇಳಿದ್ದಾರಲ್ಲ ಅಂದ್ರೆ ಸರಿಯಲ್ಲ.
ಕುಮಾರಿಲ ಭಟ್ಟರಿಗೆ ವೇದಾಂತದ ಆಳ ಅರ್ಥವಾಗಿಲ್ಲ. ಬಹಳ ಅನ್ಯಾಯ. ಅವರು ಶಾಸ್ತ್ರ ಪಂಡಿತರಾಗಿರಬಾರದು. ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಮಾತಾಡ್ಬೇಕೇ ಹೊರತು ತಮಗೆ ಗೊತ್ತಿಲ್ಲದ ವಿಷಯ ಕೈ ಹಾಕಬಾರ್ದು. ಹಾಗೆ ಹೇಳಿದ್ದರಿಂದ ಕುಮಾರಿಲ ಭಟ್ಟರ ಅಜ್ಞಾನ ವ್ಯಕ್ತವಾಗ್ತಾ ಇದೆ. ಯಾಕೆ? ಆತ್ಮಜ್ಞಾನವಾದ ಮೇಲೆ ನೋಡಿ, ಆತ್ಮಜ್ಞಾನಸ್ಯ ಬ್ರಹ್ಮಜ್ಞಾನಸ್ಯ ಬ್ರಹ್ಮಾತ್ಮಜ್ಞಾನಸ್ಯ ಕರ್ಮ ಪ್ರವೃತ್ತಿ ಹೇತುತ್ವ ಅಂದ್ಬಿಟ್ಟು ಇದು ಅತ್ಯಂತ ದಡ್ಡತನದ ಮಾತಲ್ಲವೇ? ಮನುಷ್ಯ ಮಾತನಾಡುವಾಗ ತನಗೆ ತಿಳಿದಿರುವಂತಹ ವಿಷಯವನ್ನು ಹೇಳಬೇಕೆ ಹೊರತು ತನಗೆ ತಿಳಿಯದಿರುವ, ಅರ್ಥವಾಗದಿರುವ, ಗೊತ್ತಿಲ್ಲದ ವಿಷಯವನ್ನು ಹೇಳಿಬಿಟ್ರೆ ಅವನು ದಡ್ಡ ಅಂತ ತಿಳ್ಕೊಂಡ್ಬಿಡ್ತೇನೆ. ಉದಾಹರಣೆಗೆ ದೊಡ್ಡ ಸೈಂಟಿಸ್ಟು, ಬುದ್ಧಿವಂತ, ವಿಶ್ವವಿಖ್ಯಾತನಾಗಿದ್ದಾನೆ. ಅವನ ಆ ಸಂಶೋಧನೆಗೆ ಅವನಿಗೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಭಾರತ ದೇಶದವರು ಭಾರತ ರತ್ನ ಎನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಂತ ದೊಡ್ಡ ಮಹಾತ್ಮ, ವಿಶ್ವವಿಖ್ಯಾತನಾಗಿರುವಂತಹ ವಿಜ್ಞಾನಿ. ಅವನು ಬಂದ್ಬಿಟ್ಟು ಯಾವುದೊಂದು ವೇದಾಂತ ಕಾರ್ಯಕ್ರಮ ಅಂದ್ಬಿಟ್ಟು, ನೋಡಿ ಈ ವೇದಾಂತದಿಂದ ಪ್ರಯೋಜನವಾಗುತ್ತೆ ಅಂತ ಶಂಕರಾಜ ಹೇಳಿದ್ದಾರೆ. ಸತ್ತ ಮೇಲೆ ಎಲ್ಲರಿಗೂ ಮೋಕ್ಷ ಉಂಟಾಗುತ್ತೆ ಅಂತ ಶಂಕರಾಜ ಹೇಳಿದ್ದಾರೆ ಅಂದ್ಬಿಟ್ರೆ ವೇದಾಂತ ಅಂದ್ಬಿಟ್ಟ. ಆ ಮೊಟ್ಟ ಮೊದಲನೇ ಪದದಲ್ಲಿಯೇ ನಮಗೆ ನಿದ್ರೆ ಬಂದ್ಬಿಡುತ್ತೆ. ಗೊತ್ತಿಲ್ಲ ಅವನಿಗೆ, ಸಂಸ್ಕೃತ ಗೊತ್ತಿಲ್ಲ, ಬ್ರಹ್ಮಸೂತ್ರ ಭಾಷ್ಯ ಅಂತಾರೆ. ಭಾಷ್ಯ ಗೊತ್ತೇ, ಭಾಷ್ಯ ಅಂದೇನು ಗೊತ್ತಿಲ್ಲ, ಸೂತ್ರ ಅಂದೇನು ಗೊತ್ತಿಲ್ಲ. ಸುಲಭವೇ ಅವ್ರಿಗೆ ಅಧ್ಯಾಸ ಭಾಷೆ ಉಪನ್ಯಾಸ ಮಾಡಿ ಅಂದ್ಬಿಟ್ರೆ ಗೋವಿಂದ ಗೋವಿಂದ ಮಾಡಬಾರ್ದು. ಹಾಗೆ ಪೂರ್ವ ಮೀಮಾಂಸಕರಿಗೆ ಡ್ಯಾಶ್ ಯಾರ್ಯಾರು? ಸೂತ್ರಕಾರರಾದ ಜೈಮಿನಿಯಾಚಾರ್ಯರು, ಭಾಷ್ಯಕಾರರಾದ ಶಬರ ಸ್ವಾಮಿಗಳು, ವಾರ್ತಿಕಕಾರರಾದ ಕುಮಾರಿಲ ಭಟ್ಟರು, ಪ್ರಭಾಕರ ಮಿಶ್ರರು, ಇವರಿಗೆ ವೇದಾಂತ ಗೊತ್ತಿಲ್ಲ, ವೇದಾಂತ ಶಾಸ್ತ್ರದ ಪರಮಾರ್ಥವಾಗಿಲ್ಲ. ವೇದಾಂತ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರುವ ಆತ್ಮನ ಸ್ವರೂಪವಾಗಲಿ, ಆತ್ಮಜ್ಞಾನದ ವಸ್ತುತಂತ್ರಜ್ಞಾನದ ಮಹತ್ವವಾಗಲಿ ಗೊತ್ತಿಲ್ಲ. ನೀವು ಹೇಗೆ ಹೇಳ್ತಾ ಇದ್ದೀರಾ? ಅವ್ರ ವಾಕ್ಯವನ್ನೇ ನೋಡಿ. ಕರ್ಮ ಪ್ರವೃತ್ತಿ ಹೇತುತ್ವಂ ಆತ್ಮಜ್ಞಾನಸ್ಯ ಲಕ್ಷ್ಯತೆ ಬಿಟ್ರು ಇದನ್ನು ಹೇಳ್ತಾ ಇದ್ದಾರೆ ಗುರು. ನೋ, ದಟ್ ಈಸ್ ರಾಂಗ್. ಬಾ, ಈಗ ಹೇಳ್ಬೇಕಾದ್ರೆ ಪೂಜ್ಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ 8 ಎದೆ ಬೇಕು. ಏನ್ರಿ ಮೀಮಾಂಸಕರ ಮಾತನ್ನ ನೀವು ಅಂತ ಹೇಳ್ತಾ ಇದ್ದೆ? ಹೌದು, ಅವರಿಗೆ ಗೊತ್ತಿಲ್ಲ. ಅವರೇನಾದ್ರೂ ವೇದಾಂತ ದರ್ಶನದ ಮೇಲೆ ದಾಳಿ ಮಾಡಿದರೆ ಅವರು ನುಚ್ಚು ನೂರಾಗ್ಬಿಡ್ತಾರೆ. ನೋಡು, ವೇದಾಂತ ದರ್ಶನ ಸಾಮಾನ್ಯ ದರ್ಶನವೇ. ವೇದಾಂತ ದರ್ಶನದಲ್ಲಿ ತಿಳಿಸಲ್ಪಟ್ಟಿರುವ ಆತ್ಮನ ಅಸಂಸಾರಿ ಸ್ವರೂಪ, ಸಾಕ್ಷ್ಯ ಸ್ವರೂಪ ಯಾವ ದಾರ್ಶನಿಕರಿಗೂ ಅರ್ಥವಾಗಿಲ್ಲ. ಏನ್ ಸ್ವಾಮಿ ಇದು? ನ ಇತ್ಯುಚ್ಯತೆ, ಅವರ ಮಾತು ಸರಿಯಲ್ಲ ಅಂತ ನಾವು ಹೇಳ್ತೇವೆ. ಯಾಕೆ? ನಹಿ ಏತತೆ ಆತ್ಮತತ್ವಾಧಿಕಾರೇ ಅಪೇಕ್ಷತೆ. ಪ್ರಿಂಟಿ ಮಿಸ್ಟೇಕ್ ಏನಾಗಿರ್ಬೇಕಿದು. ನಹಿ ಏತತೆ ಆತ್ಮತತ್ವಂ ಅಧಿಕಾರೇ ಅಪೇಕ್ಷತೆ ಇರ್ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಆಮೇಲೆ ಚೆಕ್ ಮಾಡಿ ನೋಡಿ, ಸಂಸ್ಕೃತ ಪುಸ್ತಕ ಬೇರೆ ಬಂದಿದೆ, ಅಲ್ಲಿ ನೋಡಿ ದಯವಿಟ್ಟು. ನಹಿ ಏತದಾತ್ಮತತ್ವಂ ಅಧಿಕಾರೇ ಅಪೇಕ್ಷತೆ ಅಂತಿರ್ಬೇಕು. ಬಾ, ಪರಮ ಪೂಜ್ಯ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಮೀಮಾಂಸಕರ ಜೊತೆಯಲ್ಲಿ ಚರ್ಚೆ ಮಾಡುವಾಗ, ಮಹಾಮೀಮಾಂಸಕರಾಗಿಯೂ ಕಾಪಿಲ ಸಾಂಖ್ಯರ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಮಹಾಕಾಪಿಲರಾಗಿಯೂ, ಇನ್ನು ಪತಂಜಲಿ ಮಹರ್ಷಿಗಳ
ಯೋಗ ದರ್ಶನದ ಜೊತೆಯಲ್ಲಿ ವಿಚಾರ ಮಾಡುವಾಗ ಮಹಾಯೋಗಿಗಳಾಗಿಯೋ, ಪೂರ್ವ ಮೀಮಾಂಸೆಗಳ ಜೊತೆ ವಾದ ಮಾಡುವಾಗ ಪೂರ್ವ ಮೀಮಾಂಸೆಗಳಾಗಿ ಇದ್ದಾರೆ. ಮಹಾತ್ಮರು ಸುಲಭವಲ್ಲ. ಒಂದು ವಾಕ್ಯ ಬರೀಬೇಕು ಅಂತ ಬರುವುದಿಲ್ಲ ನಮಗೆ. ಎಷ್ಟು ಚೆನ್ನಾಗಿ ಈ ಸದಾತ್ಮ ತತ್ವಂ, ಈ ಆತ್ಮತತ್ವವು ಅಧಿಕಾರದಲ್ಲಿ ನ ಅಪೇಕ್ಷೆದಲ್ಲಿ ಕೊಡುವುದೇ ಬೇಕಾಗಿಲ್ಲ. ಇಂಥ ಆತ್ಮಜ್ಞಾನವನ್ನ ಪಡೆದುಕೊಂಡ ಮೇಲೆ ಈ ಆತ್ಮ ತತ್ವವನ್ನ ಕರ್ಮಾಧಿಕಾರದಲ್ಲಿ ಬಳಸುವುದಕ್ಕೆ ಸಾಧ್ಯವಿಲ್ಲ. ನಾನು ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ, ಸಂಸಾರಿಯಾದ ಜೀವಾತ್ಮನೂ ನಾನಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾ ಗೃಹಸ್ಥನೂ ಅಲ್ಲ, ನಾನು ಸ್ವರೂಪನಾಗಿರುವ ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಂಡ ಮೇಲೆ ಇಂಥ ಆತ್ಮತತ್ವವನ್ನ ಕರ್ಮಾಧಿಕಾರದಲ್ಲಿ ಬಳಸುವುದಕ್ಕೆ ಬೇಕಾಗಿಲ್ಲ. ಕುತಃ ಯಾಕೆ? ಅನುಪಯೋಗಾತಿ ಅಧಿಕಾರ ವಿರೋಧಾಚ್ಯ. ಶಾಂಕರ ಭಾಷ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವ್ಯಾಖ್ಯ ಹೇಳ್ರಿ. ಯಾವ ಜನ್ಮದ ಪುಣ್ಯಮ ನಾವು ತಿಳ್ಕೊಳ್ಳೇವು. ಯಾವ್ಯಾವುದೋ ಕಾದಂಬರಿ ಕಥೆ ಓದ್ತಾ ಕಾಲ ಹಾಕ್ತೇವೆ, ಬೇಡ, ಸಾಕು. ರಾಮಾಯಣ, ಭಾರತ, ಭಾಗವತ, ಪುರಾಣ ಎಲ್ಲ ಓದಿದ್ದಾಯ್ತು. ಎಲ್ಲ ಅನಾತ್ಮಶಾಸ್ತ್ರ. ನಿನ್ನ ತಿಳ್ಕೋಬೇಕಾ? ಉದ್ಧಾರೇತೆ ಆತ್ಮನ ವೇದಾಂತ ನೋಡಿ. ವೇದಾಂತ ವಾಕ್ಯೇಶ್ವ ಸದಾರಮಂತಹ ಅಂತ ಅನುಗ್ರಹ ಮಾಡಿದ್ದ ಪೂಜ್ಯ ಸದ್ಗುರು. ಅನುಪಯೋಗಾತೆ, ಇಂಥ ಆತ್ಮಜ್ಞಾನವು ಕರ್ಮಕಾಂಡದ ಅಧಿಕಾರಕ್ಕೆ ಉಪಯೋಗವಿಲ್ಲ ಮತ್ತು ಅಧಿಕಾರ ವಿರೋಧಾಚ್ಯ, ಅಧಿಕಾರಕ್ಕೆ ವಿರುದ್ಧವೂ ಆಗಿದೆ. ನಮ್ಮ ದೊಡ್ಡ ವಿಜ್ಞಾನಿ ಬಂದಿಯ ಬೆಂಗಳೂರಿಗೆ, ತುಂಬಾ ಬುದ್ಧಿವಂತ, ಅವ್ರು ನೋಡ್ಬೇಕು ಅಂತ 10,000 ಜನ ಬಂದಿದ್ದಾರೆ. ಸಂತೋಷ. ಅವನನ್ನ ನಾನು, ಸ್ವಾಮಿ ನಮ್ಮ ಮನೆಯಲ್ಲಿ ನವಗ್ರಹಾರಾಧನೆ ಇಟ್ಕೊಂಡಿದ್ದೇನೆ, ತಾವು ಬಂದು ನವಗ್ರಹಾರಾಧನೆ ಮಾಡಿಸ್ಬೇಕು, ಪುರೋಹಿತವಾಗಿ ಬನ್ನಿ ಅಂದ್ರೆ ನಾನ್ ದಡ್ಡ. ಅವನು ಕರೀತಾ ಇದ್ದೇನೆ. ಅವ್ರು ಬಂದ್ರು. ಏನು ಮಂತ್ರವೇ ಗೊತ್ತಿಲ್ಲ, ಶುಕ್ಲಾಂಬರಧರಂ ಗೊತ್ತಿಲ್ಲ, ನವಗ್ರಹಗಳ ಪರಿಚಯವಿಲ್ಲ. ದೊಡ್ಡ ಸೈಂಟಿಸ್ಟ್. ಅವರು ಕರ್ಮಾಧಿಕಾರಕ್ಕೆ ಅನುಪಯುಕ್ತರು. ಸಂಧ್ಯಾ ವಂದನೆ ಗೊತ್ತಿಲ್ಲ, ಆಚಮನ ಗೊತ್ತಿಲ್ಲ, ಸಂಕಲ್ಪ ಗೊತ್ತಿಲ್ಲ. ಅವರೇನು ಚಂಡಿ ಹೋಮವನ್ನು ಮಾಡಿಸ್ತಾರೆ? ಬೇಡ. ಅನುಪಯೋಗಾತೆ ಬಹಳ ಚೆನ್ನಾಗಿ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ತಿಳಿಸಿರುವ ಯಾವುದೇ ವಿಷಯ ಬ್ರಹ್ಮಜ್ಞಾನಕ್ಕೆ ಅನುಕೂಲವಾಗಿಲ್ಲ, ಉಪಯೋಗವಿಲ್ಲ. ಅಷ್ಟೇ ಅಲ್ಲ, ಅಧಿಕಾರ ವಿರೋಧಾಚ್ಯ, ಅಧಿಕಾರ ವಿರುದ್ಧವಾಗಿದೆ. ಕರ್ಮಾಧಿಕಾರ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಬೇಕು. ಎಲ್ಲವನ್ನು ಮೀರಿದ ತತ್ವ ಬ್ರಹ್ಮತತ್ವ. ಅಂಥ ಬ್ರಹ್ಮತತ್ವವೇ ತಾನೆಂದು ತಿಳಿದುಕೊಂಡ ಮೇಲೆ ಯಾವ ಕರ್ಮದಲ್ಲಿ ಅಧಿಕಾರಿಯಾಗ್ತಾನೆ. ರಮಣ ಮಹರ್ಷಿ ಬೆಂಗಳೂರಿಗೆ ಬಂದಿದ್ದಾರೆ. ರಮಣ ಮಹರ್ಷಿಗಳು ಅವರು ನೋಡ್ಬೇಕು ಅಂತ ತುಂಬಾ ಜನ ಬಂದಿದ್ದಾರೆ. ನನಗೆ ಬಹಳ ಬೇಕಾದವರು. ನಾನು ರಮಣ ಫ್ರೆಂಡ್ಸು. ರಮಣ ಮಹರ್ಷಿಗಳೇ ನಮ್ಮ ಮನೆಗೆ ಬರ್ತೀರಾ? ಬರ್ತೀನಪ್ಪ. ಇವತ್ತು ನಾನು ಚಂಡಿ ಯಾಗ ಇಟ್ಕೊಂಡಿದ್ದೇನೆ, ತಾವು ದಯಮಾಡಿ ಚಂಡಿ ಯಾಗಕ್ಕೆ ಪುರೋಹಿತರಾಗಬೇಕು ಅಂದ್ರೆ ಏನಪ್ಪ, ನನಗೆ ಮಂತ್ರ ಗೊತ್ತಿಲ್ಲ ಅಂತಾರೆ. ಬಹಳ ದೊಡ್ಡವರು, ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಯಾದ ಮಾತ್ರಕ್ಕೆ ಅವರಿಗೆ ಕರ್ಮಕಾಂಡ ಗೊತ್ತಿರ್ಬೇಕೆ? ಆದರೆ ಇದಕ್ಕೆ ಎಕ್ಸೆಪ್ಷನ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಜ್ಞಾನಿ ಪುಂಗವರು ಹೌದು, ವೇದಾಂತ ಶಾಸ್ತ್ರ ಪಾರಂಗತರು ಹೌದು, ಮೀಮಾಂಸಾ ಶಾಸ್ತ್ರ ಇದೆಲ್ಲ ಬಹಳ ಬಹಳ ಅಪರೂಪದ ಮಹಾತ್ಮರು, ಅಪರೂಪದ ಜ್ಞಾನಿವರೆಣ್ಯರು. ಯಾವ ಲೌಕಿಕ ವಿದ್ಯೆಯಲ್ಲೂ ಸಮರ್ಥರು. ಇಂಗ್ಲಿಷು, ಸಂಸ್ಕೃತ, ವ್ಯಾಕರಣ, ತರ್ಕ, ಮೀಮಾಂಸ
ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಬಲ್ಲವರಾಗಿ ಇದೆಲ್ಲವೂ ಜೊಳ್ಳು. ಅಬ್ಬಬ್ಬಬ್ಬಬ್ಬ. ವೇದಾಂತದಲ್ಲಿ ಉಪದಿಷ್ಟವಾಗಿರುವ ಆತ್ಮಜ್ಞಾನದ ದೃಷ್ಟಿಯಿಂದ ಇವೆಲ್ಲವೂ ಜೊಳ್ಳು. ನ ಕರ್ಮಣ ನ ಪ್ರಜೆಯ ಧನೇನ ಎನ್ನುವ ಉಪನಿಷತ್ ಮಂತ್ರಕ್ಕೆ ಜ್ವಲಂತ ಉದಾಹರಣೆ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನಾ ಸುಮ್ಮನೆ ಹೊರಡ್ತಾ ಇಲ್ಲ, ನೀವೇ ನೋಡಿ. ಅವರ ವಾಕ್ಯಾರ್ಥವನ್ನು ವಿಚಾರ ಮಾಡುವಾಗ ಎಂಥ ಮಹಾತ್ಮರು ಎನ್ನುವಂತಹದ್ದು ಎಲ್ಲರಿಗೂ ತಿಳಿದಿದೆ. ಅನುಪಯೋಗಾತೆ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಉಪದಿಷ್ಟನಾಗಿರುವ ಆತ್ಮನ ಜ್ಞಾನಿ ವೇದಾಂತದ ಉಪದಿಷ್ಟವಾಗಿರುವ ಆತ್ಮನ ಜ್ಞಾನಕ್ಕಿಂತ ಭಿನ್ನವಾಗಿದೆ. ವೇದಾಂತದಲ್ಲಿ ಉಪದಿಷ್ಟನಾಗಿರುವ ಆತ್ಮನ ಜ್ಞಾನವು ಕರ್ಮಕಾಂಡಕ್ಕೆ ಅನುಪಯೋಗ ಉಪಯೋಗವಿಲ್ಲ, ಅಧಿಕಾರ ವಿರೋಧಕ್ಕೆ ಉಪಯೋಗವಿಲ್ಲ ಅಂತ ಅಷ್ಟೇ ಅಲ್ಲ, ಅಧಿಕಾರಕ್ಕೆ ವಿರುದ್ಧವಾಗಿದೆ. ವೇದಾಂತದಲ್ಲಿ ನಾನು ಅಕರ್ತ, ನಾನು ಅಭೋಕ್ತ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ನಾನು ಕರ್ತ, ನಾನು ಭೋಕ್ತ. ವೇದಾಂತದಲ್ಲಿ ನಾನು ಮನುಷ್ಯನಲ್ಲ, ಸಂಸಾರಿಯಾದ ಜೀವಾತ್ಮನೂ ಅಲ್ಲ, ಅಹಂ ಬ್ರಹ್ಮಾಸ್ಮಿ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಅಹಂ ಕರ್ತ, ಅಹಂ ಭೋಕ್ತ. ಎಷ್ಟು ಜನ ಹೇಳ್ತಾರೆ, ಏನ್ ಶಂಕರರು ಅಸಾಧ್ಯ, ಶಂಕರರು ಮಹಾಮೇಧಾವಿಗಳು. ನನಗೆ ಆಶ್ಚರ್ಯ, 16ನೇ ವರ್ಷದ ಬಾಲಕನಿಗೆ ಎಂಥ ಮೇಧಾ ಸಾಮರ್ಥ್ಯವಿರಬಹುದು ಎನ್ನುವುದನ್ನ ನಾವು ನೋಡಿದಾಗ SSLC ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಮಾಡುವ ಬುದ್ಧಿ ಇರುತ್ತೆ. ಆದರೆ ಶಂಕರಾಚಾರ್ಯರ ಭಾಷ್ಯವನ್ನ ನೋಡ್ತಾ ಹೋದ್ರೆ ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ಎಂಬ ಹೌದಾ, ಪರವಾಕ್ಯ ಪ್ರಮಾಣೈಶ್ಚ, ಪರವಾಕ್ಯ ಪ್ರಮಾಣಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವ ಶ್ರುತಿ ಸ್ಮೃತಿಗಳಿಗೆ ಗಣಿಯಾಗಿರುವಂತಹ ಮಹಾತ್ಮ ಶಂಕರ. ಅದ್ ನಮಗೆ ಗೊತ್ತಿಲ್ಲ, ಶಂಕರಾಚಾರ್ಯರು ಹೇಗಿದ್ದು ಅಂತ ನೋಡಲಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾನು ಸಾಕ್ಷಾತ್ತಾಗಿ ನೋಡಿ 16 ವರ್ಷ ನೋಡಿದ್ನಲ್ಲ, 24 ಗಂಟೆ ನೋಡಿದ್ ಜೊತೆ ಹೇಗೆ ಅವರ ಅತ್ಯಂತ ಸರಳ ಜೀವನ. ಯಾರಾದ್ರೂ ನೋಡ್ಬಿಟ್ಟು ಅವರನ್ನ ಇವರಯ್ಯ ಸುಗಮ ವ್ಯಾಖ್ಯಾನ ಬರೆದಂಥವರು, ಇವರಯ್ಯ ಕ್ಲೇಶಾಭರಣಿ ಬರೆದ, ಇವರೆಲ್ಲ ಕಂಡ್ರಿ ಇನ್ಯಾರು ಬರ್ದಿರ್ಬೇಕು ಅಂದಿದ್ರು. ಅಷ್ಟು ಸರಳವಾದ ಜೀವನ. ಅವರ ಬುದ್ಧಿ ಅತ್ಯಂತ ಚುರುಕಾಗಿತ್ತು, ಅತ್ಯಂತ ಶುದ್ಧವಾಗಿತ್ತು. ಬಾ ಜ್ಞಾಪಿಸ್ಕೊಂಡ್ಬಿಟ್ರೆ ಮೈ ಝುಮ್ಮನದು, ಅಷ್ಟು ಜನ ಬೆಳಿತಾನೆ. ಯದ್ವಿನಾಹಿ ಯಸ್ಯ ಅನಿರ್ವಾಹ ತಸ್ಯ ತದಪೇಕ್ಷ ಇತಿ ಯುಕ್ತಂ. ಬ್ಯೂಟಿಫುಲ್ ಅಂತೆ, ಒಂದೊಂದು ವಾಕ್ಯವೇ ಬ್ಯೂಟಿಫುಲ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರೇ ಬ್ಯೂಟಿಫುಲ್, ಬ್ಯೂಟಿಫುಲ್ ಸ್ವಾಮೀಜಿ, ಬ್ಯೂಟಿಫುಲ್ ಸ್ಪೀಚ್, ಬ್ಯೂಟಿಫುಲ್ ಟೀಚಿಂಗ್, ಬ್ಯೂಟಿಫುಲ್ ವರ್ಡ್, ಬ್ಯೂಟಿಫುಲ್ ವ್ಯಾಖ್ಯಾ ಕಾಮೆಂಟ್ರಿ, ಎಲ್ಲ ಬ್ಯೂಟಿಫುಲ್. ಅರ್ಥ ಮಾಡ್ಬೇಕಷ್ಟೆ. ವಜ್ರ ಎಲ್ಲವೂ ಬ್ಯೂಟಿ. ಹೇಗಾಗ್ಲಿಲ್ಲ ನನಗೆ ಎಲ್ಲ ಓದ್ತಾ ಇದ್ರೆ ಪರಭಾಷ್ಯ ಆನಂದ ಭಾಷ್ಪ. ವೇದಾಂತ ವಾಕ್ಯೇಶು ಸದಾರಮಂತಹ, ಆಮೇಲೆ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ, ಆಮೇಲೆ ವಿಶೋಕಮಂತ ಕರ್ಣೇರಮಂತಹ ಕೌಪೀನಮಂತಹ ಖಲು ಭಾಗ್ಯವಂತಹ. ಈ ವಾಕ್ಯಕ್ಕೆ ರಮಣ ಮಹರ್ಷಿಗಳು ಜ್ವಲಂತ ಉದಾಹರಣೆಯಾದ್ರೆ 100 ರಮಣ ಮಹರ್ಷಿಗಳಂತ ತೂಕವುಳ್ಳ ಒಬ್ಬ ಮಹಾತ್ಮ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನನಗೆ ರಮಣ ಮಹರ್ಷಿಗಳ ಬಗ್ಗೆ ಅಪಾರವಾದ ಭಕ್ತಿ. ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿ ಪುಂಗವರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು, ಕೃತಕೃತ್ಯರು, ಸಂಶಯ ಇಲ್ಲ. ರಮಣ ಮಹರ್ಷಿಗಳಂತ
100 ಜನ ಮಹರ್ಷಿಗಳನ್ನು ಹಾಕಿದರೆ ಒಬ್ಬ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಆಗಬಹುದೋ ಏನೋ ಗೊತ್ತಿಲ್ಲ. ಇದನ್ನ ರಮಣರು ಒಪ್ಕೊಳ್ತಾರೆ. ಯದ್ವಿನಾಹಿ ಯಸ್ಯ ಅನಿರ್ವಾಹ ತಸ್ಯ ತದಪೇಕ್ಷಾ ಇತಿ ಯುಕ್ತಂ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಅದ್ಭುತವಾದ ವಾಕ್ಯ. ಯದ್ವಿನಾ, ವಿದೌಟ್ ವಿಚ್, ಯಾವುದಿಲ್ಲದೆ ಹೋದರೆ, ಯಸ್ಯ ಯಾವುದನ್ನ ಮಾಡುವುದಕ್ಕೆ, ನಿರ್ವಾಹ ಸಾಧ್ಯವಿಲ್ಲವೋ, ಯಾವುದಿಲ್ಲದೆ ಹೋದರೆ ಯಾವುದನ್ನ ಮಾಡಲು ಸಾಧ್ಯವಿಲ್ಲವೋ ಅದಕ್ಕೆ ಅದರ ಅಪೇಕ್ಷೆ ಉಂಟು ಎನ್ನುವುದು ನ್ಯಾಯವಾಗಿದೆ. ಬ್ರಹ್ಮಜ್ಞಾನವಿಲ್ಲದೆ ಹೋದರೆ ಕರ್ಮಕಾಂಡಕ್ಕೆ ಅಧಿಕಾರವಿಲ್ಲವ? ಇದೆ. ಒಬ್ಬ ಬ್ರಹ್ಮಜ್ಞಾನಿ ಅಲ್ಲ, ಶೌಚ ಸ್ವಾರ್ಥ ಪ್ರಯೋಗ ತಿಳಿದವನು, ಕರ್ಮಕ್ಕೆ ಅಧಿಕಾರಿಸ್ತಾನೆ. ಒಬ್ಬ ಬ್ರಹ್ಮಜ್ಞಾನಿ ಶೌಚ ಸ್ವಾರ್ಥ ಪ್ರಯೋಗ ಜ್ಞಾನವಿಲ್ಲ, ಅವರ ಅಧಿಕಾರಿಯಲ್ಲ. ಯಾಕೆ? ಯದ್ವಿನ, ಯಾವುದಿಲ್ಲದೆ ಹೋದರೆ, ಯಸ್ಯ ಯಾವುದಕ್ಕೆ, ಅನಿರ್ವಾಹ ನಿರ್ವಾಹ ಸಾಧ್ಯವಿಲ್ಲವೋ ಅದಕ್ಕೆ ಅದರ ಅಪೇಕ್ಷೆ ಉಂಟು. ಶಾಸ್ತ್ರೀಯಶ್ಚ ವ್ಯವಹಾರ ವಿನಾ ಕರ್ತೃಭೋಕ್ತಾತ್ಮ ವಿಜ್ಞಾನಂ ನ ನಿರ್ವಹತಿ. ಏನ್ ಸ್ವಾಮಿ ವಾಕ್ಯ? ಬಾ, ನನಗೆ ಹುಚ್ಚಿಡ್ತಾ ಇದೆ. ಸುಗಮ ವ್ಯಾಖ್ಯಾನ ಓದ್ತಾ ಇದ್ರೆ ಬ್ರಹ್ಮಾನಂದೇವ ಹುಚ್ಚು. ಶಾಸ್ತ್ರೀಯಶ್ಚ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ. ಈ ಶಾಸ್ತ್ರ ಅಂದ್ರೆ ಕರ್ಮಕಾಂಡ ಶಾಸ್ತ್ರ, ಪೂರ್ವಮೀಮಾಂಸಾ ಶಾಸ್ತ್ರ. ಶಾಸ್ತ್ರೇಷು ಉಪದಿಷ್ಟ ಶಾಸ್ತ್ರೀಯ. ಮನುಸ್ಮೃತಿ, ಆಪಸ್ತಂಭ ಸ್ಮೃತಿ, ಆಮೇಲೆ ಬೇಕಾದಷ್ಟು ಇದೆ. ನಿರ್ಣಯ ಸಿಂಧು, ಧರ್ಮ ಸಿಂಧು, ಬಾ ಇಷ್ಟಿದೆ. ಚಂಡಿಗಟ್ಟೆ ಆ ಶಾಸ್ತ್ರಗಳಲ್ಲಿ ಉಪದಿಷ್ಟವಾಗಿರುವಂತಹ ವ್ಯವಹಾರ ಯಾವುದು? ಹೋಮ, ಹವನ, ದಾನ, ಧರ್ಮ, ಪೂಜಾ, ಸಂಕಲ್ಪ ಇತ್ಯಾದಿ 1000 ಇದೆ. ಅದಕ್ಕೆ ಅದು ಶಾಸ್ತ್ರೀಯ ವ್ಯವಹಾರ. ಇದಕ್ಕೂ ವೇದಾಂತಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಶಾಸ್ತ್ರದಲ್ಲಿ ಉಪದಿಷ್ಟವಾಗಿರುವ ವ್ಯವಹಾರವು ಕರ್ತೃಭೋಕ್ತಾತ್ಮ ವಿಜ್ಞಾನಂ ವಿನ, ನಾನು ಕರ್ತ ನಾನು ಭೋಕ್ತ ಎನ್ನುವ ಅನುಭವ ರೂಪವಾದ ವಿಜ್ಞಾನವಿಲ್ಲದೆ ಹೋದರೆ ನಿರ್ವಹತಿ, ನಿರ್ವಹಿಸಲಾರದು, ಬದುಕಿರಲಾರದು. ಯಾವುದು? ಶಾಸ್ತ್ರೀಯ ವ್ಯವಹಾರ. ಬಹಳ ಚೆನ್ನಾಗಿ ಬರೀತಾರೆ. ಇವತ್ತು ಬೇಕಾದ ಶಾಸ್ತ್ರೀಯ ವ್ಯವಹಾರವಾಗ್ತದೆ. ಭಾರತ ದೇಶದಲ್ಲಿ ಲಕ್ಷಾಂತರ ಕಡೆಗಳಲ್ಲಿ ಶಾಸ್ತ್ರೀಯ ವ್ಯವಹಾರವಾಗ್ತಾ ಇದೆ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಸರಿಯಲ್ಲ. ಕರ್ತೃಗಳ ಯೋಗ್ಯತೆ ಇಲ್ಲ. ಯಾರ್ಯಾರೋ ಬಂದ್ಬಿಡ್ತಾರೆ, ಯಾರ್ಯಾರನ್ನು ಸೇರಿಸಿಕೊಂಡು ನಾವು ಯಜ್ಞವನ್ನು ಮಾಡಿದ್ವಿ ಅಂತ ದುಡ್ಡು ಕೊಟ್ಟಿವಿ. ಇಲ್ಲ, ಬಹಳ ಹೇಳಿದಾಗ ಬೇಡ. ಶಾಸ್ತ್ರೀಯ ವ್ಯವಹಾರ ಉಂಟಾಗಬೇಕಾದರೆ ಅದಕ್ಕೆ ಒಬ್ಬ ಕರ್ತ ಬೇಕು, ಒಬ್ಬ ಭೋಕ್ತ ಬೇಕು. ಅವನೇ ಯಜಮಾನನು. ನಾನು ಕರ್ತ, ಈ ಕರ್ಮವನ್ನ ಮಾಡ್ತಾ ಇದ್ದೇನೆ, ಮಾಡುತ್ತಿರುವವನು ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನಂಗೆ 4 ಜನ ಮಕ್ಕಳಿದ್ದಾರೆ. ನಾನು ಇಂಥ ಕರ್ಮವನ್ನ ಮಾಡಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸುತ್ತೇನೆ ಅಂತ ತಿಳ್ಕೊಂಡೆ. ಇಂಥ ಜ್ಞಾನವಿಲ್ಲದೆ ಹೋದರೆ ಶಾಸ್ತ್ರೀಯ ವ್ಯವಹಾರವು ನಿರ್ವಹತಿ, ಅದು ಸಾಧ್ಯವೇ ಇಲ್ಲ. ಮುಂದುವರಿಯೋಣ. ನನಗೆ ಹಣವಿಲ್ಲದೆ ಹೋದರೆ ನಾನೊಬ್ಬ ಬಡವ, ಹಾಗಾದ್ರೆ ಕಾರು, ಏರೋಪ್ಲೇನು, ಅರಮನೆ, ಅಮೇರಿಕ ಹೋಗ್ಲಾರೆ. ದುಡ್ಡಿದ್ದವರಿಗೆ ಮಾತ್ರ ಯೋಗ್ಯತೆ ಬೇಡವೆ? ವೇದಾಂತದಲ್ಲಿ ತಿಳಿಸಲ್ಪಟ್ಟಿರುವ ಆತ್ಮಜ್ಞಾನವನ್ನ ಕರ್ಮಕಾಂಡದಲ್ಲಿ ಬಳಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಧಿಕಾರ ವಿರೋಧ. ಒಂದು ಪೂರ್ವ ಸಮುದ್ರ,
ಮತ್ತೊಂದು ಪಶ್ಚಿಮ ಸಮುದ್ರ. ಬಾ ಮತ್ತೊಮ್ಮೆ ವಾಕ್ಯ ಓದ್ತೇನೆ ನೋಡಿ. ಶಾಸ್ತ್ರೀಯಶ್ಚ ವ್ಯವಹಾರಃ ವಿನಾ ಕರ್ತೃಭೋಕ್ತಾತ್ಮ ವಿಜ್ಞಾನಂ ನ ನಿರ್ವಹತಿ. ಹೇಗೆ ಓದಬಾರ್ದು? ಶಾಸ್ತ್ರೀಯಶ್ಚ ವ್ಯವಹಾರೋ ವಿನಾ ಕರ್ತೃಭೋಕ್ತಾತ್ಮ ವಿಜ್ಞಾನಂ ನ ನಿರ್ವಹತಿ. ತಪ್ಪು. ವಿನಾ ಎನ್ನುವುದಕ್ಕೆ ದ್ವಿತೀಯ ಬರಬೇಕು, ತೃತೀಯ ಬರಬೇಕು. ಅದನ್ನ ಮುಂದಿನ ಬದಲಿಗೆ ಸೇರಿಸ್ಕೋಬೇಕು. ಕರ್ತೃಭೋಕ್ತಾತ್ಮ ವಿಜ್ಞಾನಂ ವಿನಾ ಶಾಸ್ತ್ರೀಯಶ್ಚ ವ್ಯವಹಾರಃ ನ ನಿರ್ವಹತಿ. ಅತಃ ತತ್ರ ತನ್ಮಾತ್ರಮಪೇಕ್ಷತೆ ಇತಿ ಯುಕ್ತಂ. ಅತಃ ಆದ್ದರಿಂದ, ತತ್ರ ಅಲ್ಲಿ, ತತ್ರ ಅತ್ರ, ತತ್ ಏತತ್, ಅಬ್ಬಬ್ಬಬ್ಬ, ತಥಾ ಏವಂ ಅಲ್ಲಿ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಅದಕ್ಕೆ ಸ್ಥಾನಮಾನ. ತತ್ರ ತನ್ಮಾತ್ರಮಪೇಕ್ಷತೆ. ಎಷ್ಟು ಜನ ಬರಿದೆ, ಕ್ಲಾರಿಟಿ ಹೇಗಿದೆ ನನಗೆ, ಯಾರಿಗೂ ಇಲ್ಲ. ನನಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ಪಾಠವಾದ ಮೇಲೆ ಯಾರ ಪಾಠವೂ ರೂಪಿಸುವುದಿಲ್ಲ. ಬೇಡ, ಎಲ್ಲರೂ ಮಹಾತ್ಮರೇ, ಎಲ್ಲವರು ದೊಡ್ಡವರೇ, ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು. ಯಾರ ಸಹವಾಸವೂ ಬೇಡ, ಸಾಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹ, ಅವರ ಸಹವಾಸವಿದ ಮೇಲೆ ನಾನು ಗೆದ್ದೆ. ನಂದತಿ ನಂದತಿ ನಂದತ್ಯೇನ. ಅತಃ ಆದ್ದರಿಂದ ತತ್ರ ಶಾಸ್ತ್ರೀಯ ವ್ಯವಹಾರೇಶು ತನ್ಮಾತ್ರಂ ಕರ್ತೃಭೋಕ್ತಾತ್ಮ ವಿಜ್ಞಾನಂ ಅಪೇಕ್ಷತೆ ಇತಿ ಯುಕ್ತಂ. ನ ಪುನಃ ಅಸಂಸಾರ್ಯಾತ್ಮಜ್ಞಾನಮಪಿ ಅಪೇಕ್ಷ್ಯತೆ. ಕರ್ಮನಿಪಯೋಗ. ಕರ್ಮಕಾಂಡದಲ್ಲಿ ಕರ್ಮಗಳನ್ನ ಮಾಡುವಾಗ ಒಂದು ಸ್ನಾನ, ಒಂದು ಸಂಧ್ಯಾ, ಒಂದು ಜಪ, ಒಂದು ಪೂಜೆ, ಒಂದು ದಾನ, ಒಂದು ಹೋಮ, ಏನ್ ಮಾಡ್ಬೇಕಾದ್ರೂ ನಮ್ಮಲ್ಲಿ ದೇಶಕಾಲವು ಸಂಕಲ್ಪ್ಯ ದೇಶಕಾಲವು ಸಂಕೀರ್ತ್ಯ ಸಂಕಲ್ಪ ಮಾಡಬೇಕು. ನಾನಿಂಥವನು ಪ್ರವರ, ಗೋತ್ರ, ಸೂತ್ರ, ಹೆಸರು, ವಂಶ ಹೇಳ್ಕೊಂಡು ಇಂಥ ಕರ್ಮ ಮಾಡ್ತಾ ಇದ್ದೀನಿ. ಏನು ಬ್ರಹ್ಮಜ್ಞಾನಿಗೆ ಗೋತ್ರ ಯಾವುದು, ಸೂತ್ರ. ಬ್ರಹ್ಮವೇ ಗೋತ್ರ, ಬ್ರಹ್ಮವೇ ಸೂತ್ರ. ಗೋತ್ರ ಸೂತ್ರವಿಲ್ಲದಿರುವ ಬ್ರಹ್ಮ ತತ್ವವನ್ನ ಅರ್ಥ ಮಾಡಿಕೊಂಡಿರುವಂತ ಅಸಂಸಾರಿಯಾದ ಆತ್ಮನೇ ನಾನು ಎನ್ನುವ ಜ್ಞಾನವೂ, ಜ್ಞಾನಮಪಿ ಆತ್ಮಜ್ಞಾನವೂ ಕೂಡ ಕರ್ಮಕಾಂಡಕ್ಕೆ ನ ಅಪೇಕ್ಷತೆ, ಅಪೇಕ್ಷಿಸಲ್ಪಡುವುದಿಲ್ಲ. ಅರ್ಥವಾಗ್ತಾ ಇದೆ ಏನ್ ಗೊತ್ತಿಲ್ಲ ತಮ್ಗೆಲ್ಲ. ತಸ್ಯ ತತ್ರ ಅನುಪಯೋಗಾತ್. ಏತಸ್ಯ ಈ ಆತ್ಮ ವಿಜ್ಞಾನವು ತತ್ರ ಆ ಕರ್ಮಕಾಂಡದ ಕರ್ಮಗಳ ವ್ಯವಹಾರಕ್ಕೆ ಅನುಪಯೋಗ. ಏನು ಉಪಯೋಗ? ಒಂದು ಉದಾಹರಣೆ ಕೊಟ್ಟೆ. ಒಂದು ಬ್ಯಾಂಕ್ ಓಪನ್ ಮಾಡಿದ್ದಾರೆ, ದೊಡ್ಡ ಬ್ಯಾಂಕ್ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲಸ ಬೇಕು, ವರ್ಕರ್ಸ್ ಬೇಕು. ಅನೌನ್ಸ್ ಮಾಡಿದ್ರು, ನಮಗೆ ಅಕೌಂಟೆಂಟ್ ಬೇಕಾಗಿದ್ದಾರೆ, ಮ್ಯಾನೇಜರ್ಸ್ ಬೇಕಾಗಿದ್ದಾರೆ, ಸೂಪರ್ವೈಸರ್ ಬೇಕಾಗಿದ್ದಾರೆ. ಯಾರಾದ್ರೂ ಇದ್ರೆ ಅಪ್ಲಿಕೇಶನ್ ಹಾಕಿದ್ರು. ನಾನು ಅಪ್ಲಿಕೇಶನ್ ಹಾಕ್ತೆ. ನಾನು ವೇದಾಂತ ಓದಿದ್ದೇನೆ, ನಂಗೆ ಸಂಸ್ಕೃತ ಗೊತ್ತು, ನಾನು ಸ್ನಾನ ಮಾಡ್ತೀನಿ, ಸಂಧ್ಯಾವನೆ ಮಾಡ್ತೇನೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಖಾಸಾ ಶಿಷ್ಯ, ನಾ ಜುಟ್ಬಿಟ್ಕೊಂಡಿದ್ದೇನೆ, ನಾನು ಇಂಥವನು ಅಂತೆಲ್ಲ ಹಾಕೊಂಡೆ. ಅಲ್ಲೆಲ್ಲ ನೋಡ್ಬಿಡು, ಅಪ್ಪ ನೀ ಬೇಡ ಹೋಗು, ನೀ ಬ್ಯಾಂಕಲ್ಲಿ ಕೂತ್ಕೊಂಡ್ರೆ ವ್ಯವಹಾರವಾಗುವುದಿಲ್ಲ, ನಂಗೆ ಸಂಸ್ಕೃತ ಬರುತ್ತೆ, ಬೇಡ. ನಿನ್ನ ವಿದ್ಯೆ ನಮ್ಮ ವ್ಯವಹಾರಕ್ಕೆ ಉಪಯೋಗ. ವ್ಯವಹಾರ ಮಾಡಬೇಕಾದ್ರೆ MSc ಮಾಡಿರ್ಬೇಕು, ಪ್ಯಾಂಟ್ ಹಾಕೋಬೇಕು, ಚುರುಕಾಗಿರ್ಬೇಕು, ಇಂಗ್ಲಿಷ್ ಬರಬೇಕು, ಬೇರೆ ಬೇರೆ ಕ್ವಾಲಿಫಿಕೇಶನ್. ಇದಕ್ಕೊಂದು ಕಥೆ ಸ್ವಾಮೀಜಿ ಹೇಳ್ತಾ ಇದ್ದಂಥ ಕಥೆ. ಒಂದು ಪೌಲ್ಟ್ರಿ, ಈ ಕೋಳಿಗಳನ್ನ ತಯಾರು ಮಾಡಿ ಸಾಕುವಂತ ಜಾಗ, ಅಲ್ಲಿ ಪೌಲ್ಟ್ರಿ ಮತ್ತು ಅಂಗಡಿ ಇತ್ತಂತವ್ರು. ಅಲ್ಲಿ ಕೆಲಸದೂ ಇರ್ತಿಲ್ಲ. ಅನೌನ್ಸ್ ಮಾಡಿದ್ರು ಪೇಪರ್ನಲ್ಲಿ,
ನಮ್ಗೆ ಯಾರಾದ್ರೂ ಒಳ್ಳೆ ಕೆಲಸದಲ್ಲಿ ಸೇಲ್ಸ್ಮನ್ ಬೇಕಾಗಿದೆ, ಕೋಳಿ ವ್ಯಾಪಾರ ಮಾಡುವಂತವರು ಬೇಕಾಗಿದೆ ಅಂತ. ಒಂದು ತಿಂಗಳಿಗೆ ಅವತ್ತಿನ ಮಾತು 20,000 ಹಣ ಕೊಡ್ತೇವೆ ಅಂತ. ಒಬ್ಬ ತಂದೆ ಮಗನ್ ಕರ್ಕೊಂಡ, ಸ್ವಾಮಿ ನಮ್ಮ ಮಗ ನಿಮ್ಮ ಕೆಲ್ಸಕ್ಕೆ ಬರ್ತಾ ಇದ್ದಾನೆ, ಸೇರಿಸ್ಕೊಳ್ಳಿ. ಏನ್ ಕ್ವಾಲಿಫಿಕೇಶನ್ ಅಪ್ಪ? ಸ್ನಾನ ಮಾಡ್ತಾನೆ, ಸಂಧ್ಯಾವನೆ ಮಾಡ್ತಾನೆ, ಏನ್ ಪ್ಯೂರ್ ವೆಜ್, ಹೋಟ್ಲು ಹೋಗುದಿಲ್ಲ, ಸಿನಿಮಾಕ್ ಹೋಗುದಿಲ್ಲ, ಇಂದ ಕರ್ಕೊಂಡ್ ಬಂದಿದ್ದೇನೆ, ಕೆಲಸ ಕೊಡಿ. ಸ್ವಾಮಿ ನಿಮ್ಮ ಮಗನ ಕ್ವಾಲಿಫಿಕೇಶನ್ ನಮ್ಗೆ ಅನುಕೂಲ ಬೇಡ ಅಂತೇಳಿ 100 ರೂಪಾಯಿ ಕೊಟ್ಬಿಟ್ಟು ಕಳ್ಸ್ಬಿಟ್ರು. ಇವನು ವೆಜ್ಜು, ಅದು ಪೌಲ್ಟ್ರಿ ಸಂಬಂಧವಿಲ್ಲ. ಹಾಗೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಇಂಥ ಮಹಾತ್ಮರು ಕರ್ಮಕಾಂಡಕ್ಕೆ ಹೋಗುದು ಬೇಕಾಗಿಲ್ಲ. ತತ್ರ ಆ ಕರ್ಮಕಾಂಡದ ಶಾಸ್ತ್ರೀಯ ವಿದ್ಯೆಯಲ್ಲಿ ಏತಸ್ಯ ಈ ಬ್ರಹ್ಮಾತ್ಮ ಜ್ಞಾನವು ಅನುಪಯೋಗಾತ್ ಉಪಯೋಗವಿಲ್ಲದ್ದರಿಂದ ನ ಕೇವಲಂ ಅನುಪಯೋಗಾತ್ ಪ್ರತ್ಯುತ ಕಿಂತು ವಿರೋಧಾಚ್ಯ. ಚೆನ್ನಾಗಿ ಈ ಬ್ರಹ್ಮಾತ್ಮ ಜ್ಞಾನವು ಕರ್ಮಕಾಂಡಿಗಳ ವ್ಯವಹಾರಕ್ಕೆ ಉಪಯೋಗವಾಗುವುದಿಲ್ಲ ಅಂತ ಅಷ್ಟೇ ಅಲ್ಲ, ಮತ್ತೇನಪ್ಪ ಅಂದ್ರೆ ವಿರೋಧಾಚ್ಯ ಕರ್ಮಕಾಂಡದ ಅಧಿಕಾರಕ್ಕೂ ಬ್ರಹ್ಮಾತ್ಮ ಜ್ಞಾನಕ್ಕೂ ಪರಸ್ಪರ ವಿರೋಧ ಉಂಟು. ಅಲ್ಲಿ ಮಾತನಾಡಿದವರು ಕರ್ತ ಭೋಕ್ತ ಕಾರಕ, ಇಲ್ಲಿ ಅಕರ್ತ ಅಭೋಕ್ತ ಅಕಾರಕ ಜ್ಞಾನ. ಎಷ್ಟು ಜನ ಬರೀತಾನೆ? ಕ್ರಿಯಾ ಕಾರಕ ಫಲಾತ್ಮಿಕ ಕ್ರಿಯಾಕಾರಕ ಫಲಾತ್ಮಕವಾದದ್ದು ಶಾಸ್ತ್ರೀಯ ವ್ಯವಹಾರ. ಆತ್ಮಜ್ಞಾನ ಕ್ರಿಯಾಕಾರಕ ಫಲ ಅತೀತಾತ್ಮತತ್ವಂ. ಯಾವ ಕ್ರಿಯೆಗಳು ಇಲ್ಲ, ಯಾವ ಕಾರಕಗಳು ಇಲ್ಲ, ಯಾವ ಫಲವೇ, ಎಲ್ಲವೂ ನಾನೇ ಅಗ್ನಿಹೋತ್ರ. ಏನ್ ಸ್ವಾಮಿ ಇದು? ನಾನೇ ಋತ್ವಿಜ, ನಾನೇ ಅಗ್ನಿ, ನಾನೇ ಯಜಮಾನ, ನಾನೇ ಬ್ರಹ್ಮ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಯು ಕರ್ಮಾಧಿಕಾರಿಯಾಗ್ತಾನೆ. ರಮಣ ಮಹರ್ಷಿಗಳನ್ನ ಕರ್ಕೊಂಬಂದ್ಬಿಟ್ಟು, ನಾನು ಒಳ್ಳೆ ಸೋಮಯಾಗ ಮಾಡ್ತಾ ಇದ್ದೇನೆ ಸ್ವಾಮಿ, ಇದಕ್ಕೆ ತಾವು ಋತ್ವಿಜನ ಬರ್ಬೇಕು ಅಂದ್ರೆ, ಅಪ್ಪ ನಾ ಬರೋದಿಲ್ಲ, ನನ್ಗೇನು ಗೊತ್ತಿಲ್ಲ, ನಾನು ಬಂದ್ರೆ ನಿಮ್ ಯಜ್ಞಕ್ಕೆ ಭಂಗ ಬರುತ್ತೆ ಅಂತ. ಆದ್ದರಿಂದಲೇ ಯಾವ ಸನ್ಯಾಸಿಗಳನ್ನು ಕೂಡ ನಾವುಗಳು ವಿವಾಹ ಕಾರ್ಯಕ್ರಮ ಕರೆಸಬಾರ್ದು. ಗೃಹ ಪ್ರವೇಶ, ವಿವಾಹ, ಹೋಮ, ಹವನ, ಚಂಡೀಯಾಗ, ಮಹಾರುದ್ರ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರ್ಮಾತೀತರಾಗಿರುವ ಸನ್ಯಾಸಿಗಳನ್ನು ಕರೆಯಬಾರದು. ಸನ್ಯಾಸಿಗಳು ಕರೆದರೂ ಬರಬಾರದು, ಬೇಕಾಗಿಲ್ಲ, ಎಲ್ಲ ತಪ್ಪಾಗುತ್ತೆ. ಅವರ ಕ್ರಮವೇ ಬೇರೆ. ಅವರ ಕ್ರಮವೆಲ್ಲ ಏನು? ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ. ಈ ಕರ್ಮಕಾಂಡದ ವ್ಯವಹಾರವೇನು? ಅಹಂ ಬ್ರಾಹ್ಮಣ, ಅಹಂ ಕ್ಷತ್ರಿಯ, ಅಹಂ ಗೃಹಸ್ಥ. ಪರಸ್ಪರ ವಿರುದ್ಧವಾಗಿದೆ. ನ ಕೇವಲಂ ಅನುಪಯೋಗ, ಉಪಯೋಗವಿಲ್ಲ ಅಂತಷ್ಟೇ ಅಲ್ಲ, ಪ್ರತ್ಯುತ ಆನ್ ದಿ ಕಾಂಟ್ರರಿ ವಿರೋಧಾಚ್ಯ. ಕರ್ಮಕಾಂಡ ಜ್ಞಾನಕ್ಕೂ ಆತ್ಮಜ್ಞಾನಕ್ಕೂ ಪರಸ್ಪರ ವಿರೋಧ ಉಂಟು. ವಿರುದ್ಧತೆ ಇದಂ ಅಕರ್ತೃ ಅಭೋಕ್ತೃ ಆತ್ಮವಿಜ್ಞಾನಂ ಸರ್ವಥಾ ಕರ್ಮಾಧಿಕಾರ ವಿಶೇಷಣೇನ. ಇದು ಅಧಿಕಾರ ವಿರೋಧಾಚ್ಯ ಎನ್ನುವ ಶಾಂಕರ ಭಾಷ್ಯ ಪಂಕ್ತಿಗೆ ಪರಮ ಪೂಜ್ಯ ಸಚ್ಚಿದಾನಂದಿಯಿಂದ ಸರಸ್ವತಿ ಸ್ವಾಮೀಜಿಯವರ ವಿಸ್ತಾರವಾದ ವ್ಯಾಖ್ಯಾನ. ಇದನ್ನು ಓದಬೇಕಂದ್ರೆ ಎಲ್ಲಾ ಸನ್ಯಾಸಿಗಳಿಗೂ ಒಂದು ಪುಸ್ತಕ ಕೊಡಿ, ಪ್ರಿಂಟ್ ಮಾಡಿಸ್ಕೊಡಿ. ಭಾರತ ದೇಶದಲ್ಲಿ ಎಷ್ಟು ಸನ್ಯಾಸಿಗಳಿದ್ದಾರೋ ಅವರೆಲ್ಲರೂ ಮಹಾತ್ಮರು. ಎಲ್ಲ ಸನ್ಯಾಸಿಗಳ ಪಾದ ಪದ್ಮಗಳಲ್ಲಿ ನಾನು ಶಿರಸಾಷ್ಟಾಂಗ ಪ್ರಣಾಮ. ಅವರೇನ್ ಮಾಡ್ಬೇಕು? ಇಂದ ಅಧ್ಯಾಸ ಭಾಷೆ ಓದ್ತಾ ಅಧ್ಯಾಸದಿಂದ ತಮ್ಮನ್ನ
ಕಳಿಸಿಕೊಂಡು ಒಬ್ಬ ಆತ್ಮಜ್ಞಾನಿಯಾದರೆ 1000 ಜನ ಉದ್ಧಾರ ಮಾಡ್ತಾರೆ. ವಿರುದ್ಧತೆ ಇದಂ ಆತ್ಮವಿಜ್ಞಾನಂ ಸರ್ವಥಾ ಕರ್ಮಾಧಿಕಾರ ವಿಶೇಷಣೇನ. ಈ ಆತ್ಮವಿಜ್ಞಾನವು ಎಂಥದ್ದು? ಅಕರ್ತೃ ಅಭೋಕ್ತೃ ಆತ್ಮವಿಜ್ಞಾನಂ. ಹೇಗೆ ಓದ್ಬೇಕು ಅಂತ ಹೇಳ್ತೇನೆ ನೋಡ್ಕೊಳ್ಳಿ. ವಿರುದ್ಧತೆ ಇದಂ ಅಕರ್ತೃ ಅಭೋಕ್ತೃ ಆತ್ಮವಿಜ್ಞಾನಂ. ಸಂಧಿ ಮಾಡಿದಾಗ ಇದಂ ಅಕರ್ತೃಭೋಕ್ತಾತ್ಮವಿಜ್ಞಾನಂ ಏಕೋಜನ ಸಂಧಿ ಆಗಿದೆ. ಈ ಅಕರ್ತೃ ಅಭೋಕ್ತವಾಗಿದ್ದೇನೆ ನಾನು ಎನ್ನುವ ವಿಜ್ಞಾನವು, ನಾನು ಅಕರ್ತ, ನಾನು ಅಭೋಕ್ತ, ನಾನು ಅಬ್ರಾಹ್ಮಣ, ನಾನು ಅಗೃಹಸ್ಥ, ಅಹಂ ಬ್ರಹ್ಮೈವಾಸ್ಮಿ ಎನ್ನುವ ಈ ಆತ್ಮಜ್ಞಾನವು ಕರ್ಮಾಧಿಕಾರ ವಿಶೇಷಣೇನ, ಕರ್ಮಾಧಿಕಾರಕ್ಕೆ ಏನೇನು ವಿಶೇಷಣಗಳು ಉಂಟೋ ಕ್ವಾಲಿಫಿಕೇಶನ್, ಅದಕ್ಕೆ ಇದು ಸರ್ವಥಾ ವಿರುದ್ಧತೆ. ಸಂಪೂರ್ಣ ಜಸ್ಟ್ ಆಪೋಸಿಟ್, ಜಯಗೇ ಆಪೋಸಿಟ್. ಅಂದಮೇಲೆ ಸನ್ಯಾಸಿಗಳನ್ನ ಕರೆಸಿ ಅವರ ಸಾನ್ನಿಧ್ಯದಲ್ಲಿ ಹೋಮ ಹವನ ಮಾಡುವುದು ತಪ್ಪು. ಇದೆಲ್ಲ ಪ್ರವೃತ್ತಿ ಮಾರ್ಗ, ಅವರ ನಿವೃತ್ತಿ ಮಾರ್ಗ. ಒಂದು ಪುಸ್ತಕ ಬರೆದಿದ್ದೇನೆ, ಅದು ಪ್ರಿಂಟ್ ಆಗ್ಬೇಕಾಗಿದೆ, ಅದು ಮಾಡ್ತೀನಿ ಸರ್. ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಅಂತ ಒಂದು ಪುಸ್ತಕ. ಪ್ರೇಯೋ ಮಾರ್ಗ, ಶ್ರೇಯೋ ಮಾರ್ಗ. ಪ್ರೇಯೋ ಮಾರ್ಗ ಎಂಥದ್ದು, ಶ್ರೇಯೋ ಮಾರ್ಗ ಎಂಥದ್ದು ಎನ್ನುವುದನ್ನ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಏನ್ ಪಾಠ ಮಾಡುವಾಗ ಹೇಳಿದ್ರು ಅದನ್ನೆಲ್ಲ ಜ್ಞಾಪಕ ಪುಸ್ತಕ ಬರೆದಿದ್ದೇನೆ. ಅಕರ್ತ ಕರ್ಮ ಕರೋತಿ, ಈ ಕಾಮ ಹಾಕ್ಬಿಡಿಯಾರಲ್ಲ, ತಪ್ಪಾಯ್ತು, ಓದುವಾಗ ಕಷ್ಟವಾಗ್ತೇನೆ. ಅಕರ್ತ ಕರ್ಮ ಕರೋತಿ, ಅಲ್ಲಿ ಕಾಮ ಇರ್ಬೇಕು. ಅಭೋಕ್ತ ಚ ಪಾರಲೌಕಿಕ ಫಲೇನ ಸಂಬದ್ಧತೆ ಇತಿ ಅತಿ ಸ್ಫುಟೋ ವ್ಯಾಘಾತ. ಏಕೆಂದರೆ ಕರ್ಮಕಾಂಡ ವ್ಯವಹಾರಕ್ಕೂ ಆತ್ಮಜ್ಞಾನಕ್ಕೂ ಅತ್ಯಂತ ಪರಸ್ಪರ ವಿರೋಧ ಉಂಟು. ಹೇಗೆ? ಅಕರ್ತ ಅಹಂ, ವೇದಾಂತ ಹೇಳ್ತಾ ಇದೆ. ಹೌದು, ನಾನು ಕರ್ತೃವಲ್ಲ ಅಂತ ತಿಳಿದವನು ಕರ್ಮ ಕರೋತಿ, ಕರ್ಮವನ್ನ ಮಾಡುತ್ತಾನೆ. ಯಾರು? ಅಕರ್ತೃವಾದವನು. ನಾನು ಕರ್ತೃವಲ್ಲ ಎಂದು ತಿಳಿದುಕೊಂಡಿರುವ ಆತ್ಮಜ್ಞಾನಿಯು ಕರ್ಮವನ್ನ ಮಾಡುತ್ತಾನೆ. ಅಭೋಕ್ತಾಚ, ನಾನು ಭೋಕ್ತವಲ್ಲ, ಸ್ವರ್ಗಲೋಕವೂ ಬೇಡ, ನರಕಲೋಕವೂ ಬೇಡ, ಬ್ರಹ್ಮಲೋಕವಂತೂ ಬೇರೆ. ಯಾವ ಲೋಕಗಳ ಫಲವನ್ನು ಅನುಭವಿಸುವನು ನಾನಲ್ಲ ಎಂದು ತಿಳಿದುಕೊಂಡಿರುವವನು ಪಾರಲೌಕಿಕ ಫಲೇನ, ಪಾರಲೌಕಿಕ ಪರಲೋಕೆ ಭವಂ ಪಾರಲೋ, ಮುಂದಿನ ಲೋಕದಲ್ಲಿ ಸಿಕ್ಕಬಹುದಾದ ಸ್ವರ್ಗಲೋಕದ ಫಲಕ್ಕೆ ಸಂಬಂಧಪಟ್ಟಿದ್ದಾನೆ ಎನ್ನುವಂತಹದ್ದು ವ್ಯಾಘಾತ ವಿರೋಧ. ವೇದಾಂತದಲ್ಲಿ ಆತ್ಮನನ್ನ ಅಕರ್ತ ಅಭೋಕ್ತ ಅಂತ ಹೇಳ್ತಾ ಇದೆ. ಅಕರ್ತೃವಾಗಿರುವ ನಾನು ಕರ್ಮವನ್ನ ಮಾಡಬೇಕು, ಅಭೋಕ್ತವಾಗಿರುವ ನಾನು ಸ್ವರ್ಗಲೋಕಕ್ಕೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು ಅನ್ನುವಂತಹ ತಿಳುವಳಿಕೆ ಅತ್ಯಂತ ವ್ಯಾಘಾತವಾಗಿದೆ. ಅತಿ ಸ್ಫುಟೋ ವ್ಯಾಘಾತ, ವೆರಿ ಕ್ಲಿಯರ್. ಎರಡಕ್ಕೂ ಪರಸ್ಪರ ವಿರೋಧವು ಅತ್ಯಂತ ಸುಸ್ಪಷ್ಟವಾಗಿದೆ. ಏನ್ ಸನ್ಯಾಸಿಗಳು ಮಹಾತ್ಮ ಸ್ವಾಮಿ. ಇವತ್ತು ಎಲ್ಲ ಸನ್ಯಾಸಿಗಳಿಗೂ ಇಂಥ ಪುಸ್ತಕ ಕೊಡಂಗೆ ಆಸೆ ಇದೆ. ಯಾರ ಸನ್ಯಾಸಿ ಸಿಕ್ಕಿ ಪುಸ್ತಕ ಕೊಡ್ತೇನೆ, ಈ ಪುಸ್ತಕ ಬೇಡ ನಮಗೆ ದುಡ್ಡು ಕೊಡಿ, ದುಡ್ಡು ಕೊಡ್ತೇನೆ, ಪುಸ್ತಕ ಒಳ್ಳೆಯದು. ಅತಃ ಹೀಗಿರುವುದರಿಂದ ನ ಕರ್ಮಶೇಷ ಜ್ಞಾನಮಿದಂ, ಇದಂ ಜ್ಞಾನಂ, ಇದಂ ಆತ್ಮಜ್ಞಾನಂ ನ ಕರ್ಮಶೇಷಂ, ಕರ್ಮಕ್ಕೆ ಅಧೀನವಲ್ಲ. ದೇವತಾ ಜ್ಞಾನಂ ಕರ್ಮಶೇಷಂ, ಫಲಜ್ಞಾನಂ ಕರ್ಮಶೇಷಂ, ಕ್ರಿಯಾಜ್ಞಾನಂ ಕರ್ಮಶೇಷಂ, ಕಾರಕಜ್ಞಾನಂ ಕರ್ಮಶೇಷಂ, ನತು ಆತ್ಮಜ್ಞಾನ.
ವೇದಾಂತ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವ ಆತ್ಮನ ಜ್ಞಾನವನ್ನ ಮಾಡಿಕೊಂಡು ಅದನ್ನ ಕರ್ಮದಲ್ಲಿ ವಿನಿಯೋಗ ಮಾಡಬೇಕು ಅಂತ ಮೀಮಾಂಸಕರು ಹೇಳ್ತಾರೆ. ಅದ್ವೈತಗಳು ಹೇಳ್ತಾ ಇದ್ರು ಅದು ತಪ್ಪು. ಆದ್ದರಿಂದ ಇದಂ ಜ್ಞಾನಂ, ಈ ಜ್ಞಾನವು ಕರ್ಮಶೇಷವಾಗಿರುವ ಜ್ಞಾನವಲ್ಲ. ನವಾ ಸ್ತುತಿ, ಇದು ಬರೀ ಸ್ತುತಿ ಸ್ವಾಮಿ, ನಾನೇ ಬ್ರಹ್ಮವಾಗಿದ್ದೇನೆ, ನನ್ನ ಪ್ರಪಂಚವೆಲ್ಲ ಕಲ್ಪಿತವಾಗಿ ತೋರ್ತಾ ಇದೆ, ಎಲ್ಲಾ ಪ್ರಾಣಿಗಳು ನನ್ನಲ್ಲಿದ್ದಾರೆ ಎನ್ನುವ ಈ ಜ್ಞಾನ ಸ್ತುತಿ ಜ್ಞಾನವಲ್ಲ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಈ ಜ್ಞಾನ ಸುಮ್ಮನೆ ಹೊಗಳುವುದಕ್ಕಾಗಿ ಬಂದಂತ ಜ್ಞಾನವೂ ಅಲ್ಲ. ಅಕರ್ಮ ಪ್ರಕರಣತೆ ಕರ್ಮಾಧಿಕಾರ ಭಂಜಕತ್ವಾಚ ಇತಿ ಜ್ಞೇಯಂ. ಏನ್ ಗುರುಗಳಿಗೆ ಅಧ್ಯಾಸ ವಾಕ್ಯ ಒಂದು ನಿಂಬೆಹಣ್ಣಿಗೆ ಅಂತ ಹುರಿಯಿಟ್ಟು ಅರ್ಧ ಬಾಳೆಹಣ್ಣು ಅರ್ಧ ಲೋಟ ಹಾಲು, ಭಿಕ್ಷೆಗೆ 5 ರೂಪಾಯಿ, ಒಂದು ತಿಂಗಳಿಗೆ ಒಬ್ಬರು ಅಥವಾ ಇಬ್ಬರು 5-10 ರೂಪಾಯಿ ಕೊಡ್ತಾ ಇದ್ರು. ಅಯ್ಯೋ, ಅದರ ಜ್ಞಾಪಿಸ್ಕೊಂಡ್ಬಿಟ್ಟು ನನಗೆ ಕಣ್ಣೀರು ಬರುತ್ತೆ. ಅಂತ ಒಂದು ಬಡತನದ ಸ್ಥಿತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಡೋಂಟ್ ಕೇರ್ ಮಾಸ್ಟರ್ ಆಗಿ ಯಾವುದನ್ನು ಲೆಕ್ಕಿಸದೆ ತಾವು ಬ್ರಹ್ಮಾತ್ಮನಿಷ್ಠರಾಗಿ ಬ್ರಹ್ಮಾತ್ಮ ಜ್ಞಾನ ಸಂಪನ್ನರಾಗಿ ಇಂಥ ಅದ್ಭುತ ಗ್ರಂಥಗಳು ಬರೆದಿದ್ದಾರೆ ಸ್ವಾಮಿ. ನಾವು ಏನು ಬಹಳ ಪುಣ್ಯವಂತರು, ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳ ಆಶೀರ್ವಾದವೋ ಗೊತ್ತಿಲ್ಲ, ನವಗ್ರಹಗಳ ಅನುಗ್ರಹವೋ ಗೊತ್ತಿಲ್ಲ. ಅಂತೂ ಈಗ ನಾವು 21ನೇ ಶತಮಾನದಲ್ಲಿ 2026ನೇ ಇಸ್ವಿಯಲ್ಲಿ ಇಂಥ ಸುಗಮ ವ್ಯಾಖ್ಯಾನವನ್ನ ಓದುತ್ತಾ ಕೇಳುತ್ತಾ ಅರ್ಥಾನುಸಂಧಾನ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮಂಥ ಭಾಗ್ಯವಂತ ಯಾರೂ ಇಲ್ಲ. ಇದು ಆತ್ಮಜ್ಞಾನದ ಸ್ತುತಿಯೂ ಅಲ್ಲ. ಯಾಕೆ ಅಂದ್ರೆ ಅಕರ್ಮ ಪ್ರಕರಣ. ಕರ್ಮ ಪ್ರಕರಣವಾಗಿದ್ದರೆ ಹೋಗಬೇಕು, ಅಕರ್ಮ ಪ್ರಕರಣ. ವೇದಾಂತ ಶಾಸ್ತ್ರ ಅಕರ್ಮ ಪ್ರಕರಣಂ, ಕರ್ಮದ ವಿಚಾರದ ಪ್ರಕರಣವಲ್ಲ. ಕರ್ಮಾಧಿಕಾರ ಭಂಜಕತ್ವ ಇನ್ನೊಂದು. ವೇದಾಂತವನ್ನು ಓದ್ತಾ ಅರ್ಥವಾಗ್ತಾ ಬಂದ್ಬಿಟ್ರೆ ಅವನಿಗೆ ಕರ್ಮಾಧಿಕಾರ ಸುಡ್ಗುರಿ. ಅವನು ಯಾವ ಸ್ವಾಮಿ ಇಂಥ ಹೋಮ ಮಾಡ್ತೇವೆ ಬನ್ನಿ, ಬೇಕಾಗಿಲ್ಲಪ್ಪ. ಅಲ್ಲಿ ಬಂದ್ರೆ ನಾನು ಶಾಲು ಒದ್ದಿಸ್ತೇವೆ, ಬೇಡ. ಇಂಥ ಯಜ್ಞವನ್ನು ಮಾಡ್ತಾ ಇದ್ದೇವೆ ಬನ್ನಿ, ಬೇಡ. ಆತ್ಮಜ್ಞಾನವು ಕರ್ಮಾಧಿಕಾರವನ್ನ ಭಂಜಕತ್ವ ನಾಶ ಮಾಡಿ ಬಿಡುತ್ತದೆ. ಆತ್ಮಜ್ಞಾನದಿಂದ ಕರ್ಮಜ್ಞಾನ ಸಂಪೂರ್ಣವಾಗಿ ಭಂಗವಾಗಿ ಬಿಡುತ್ತದೆ. ಗುರು ಸಾಹಿತ್ಯ ಬಾಬಾ ಏನ್ ಬರೀತಾರೆ ಸ್ವಾಮಿ. ಏತೇನ ಇದಮಪ್ಯಪಾಸ್ತಂ ಯದಾಹು ಕರ್ಮ ಲಾಲಸ ಉಪಾಸನಾರ್ಥತ್ವಾದೇಶಾಂ ವಾಕ್ಯಾನ ಅಭ್ಯುದಯ ಫಲವತ್ವಂ ನಿಶ್ಚೇಷ ಬಲವತ್ವಂಚ ಸೋಸ್ತುತೆ ಸರ್ವಾನ್ ಕಾಮಾನ್ ಸ ಸರ್ವಾಗಮುಶ್ಚ ಲೋಕಾನಾಪ್ನೋತಿ ನ ಚ ಪುನರಾವರ್ತತೆ ಇತಿ ಅದೃಷ್ಟ ಫಲ ಶ್ರವಣಾತು ಇತಿ ಪೂರ್ವಪಕ್ಷ. ಇಷ್ಟು ಮೇಲೆ ಪೂರ್ವಪಕ್ಷ. ಇದೂ ಸರಿಯಲ್ಲ. ಪೂರ್ವ ಪಕ್ಷಿಗಳಾದ ಮೀಮಾಂಸಕರು ವೇದಾಂತ ದರ್ಶನದ ವಿಷಯದಲ್ಲಿ ದೇ ಆರ್ ನಾಟ್ ಕಾಂಪಿಟೆನ್ಸ್, ಇನ್ಕಾಂಪಿಟೆನ್ಸ್. ಅವರಿಗೆ ಯೋಗ್ಯತೆ ಇಲ್ಲ. ಬಾಬಾ ಪೂರ್ವ ಮೀಮಾಂಸಾ ಓದ್ಕೊಂಡಿದ್ದಾನೆ, ತುಂಬಾ ಬುದ್ಧಿವಂತ. ಅವನು ಬೇಕಾದಷ್ಟು ಹೋಮ ಹವನಾದಿಗಳನ್ನು ಮಾಡ್ತಿದ್ದಾನೆ. ಅವನಿಗೆ ವೇದಾಂತ ಶಾಸ್ತ್ರದ ಗಂಧವು ಇಲ್ಲದ್ದರಿಂದ ಅಂಥವರ ಜೊತೆಯಲ್ಲಿ ವೇದಾಂತಿಗಳು ವ್ಯವಹಾರ ಮಾಡುವುದಕ್ಕೆ ಹೋಗಬಾರದು, ಚರ್ಚೆ ಮಾಡಬಾರದು. ಇದು ನೋಡಿದಾಗ ಜೈಮಿನಿ ಆಚಾರ್ಯರು, ಶಬರ ಸ್ವಾಮಿಗಳು, ಕುಮಾರಿದ ಭಕ್ತರು, ಭಕ್ತಾಂಗ ಯಾರಿಗೂ ಕೂಡ ಕಾಂಪಿಟೆನ್ಸಿ ಇಲ್ಲ. ಎಲ್ಲರೂ ಕೂಡ ಕೇವಲ
ಅಜ್ಞಾನದಲ್ಲೇ ಕೂತ್ಕೊಂಡಿದ್ದೀವಿ. ತುಂಬಾ ಕಷ್ಟವಾಗುತ್ತೆ. ಅಂತ ಪೂರ್ವ ಮೀಮಾಂಸಕರನ್ನ ಅಧ್ಯಾಸಕ್ಕೆ ಒಳಗಾದವರು, ಅವಿದ್ವಾಂಸರು, ಅಜ್ಞಾನಿಗಳು ಅಂತ ಕರೆದರೆ ತುಂಬಾ ಸಂಕಟವಾಗುತ್ತೆ. ಆದರೂ ಸತ್ಯ. ಆದ್ದರಿಂದ ಆತ್ಮಜ್ಞಾನದ ಕ್ಷೇತ್ರವೇ ಬೇರೆ, ಪೂರ್ವ ಮೀಮಾಂಸಾ ದರ್ಶನದ ಕ್ಷೇತ್ರವೇ ಬೇರೆ ಅಂತ ಹೇಳ್ತಾ ಇದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೆ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜ ಸ್ವರೂಪ, ಅಂದರೆ ಅಜರ ಅಮರ ಅಮೃತ, ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ ಬಿಡು ಬಿಡು ಜಗದ ಸಡಗರವ. ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಹೊಲ ಮನೆ ಹಣವು ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ವಿದ್ಯೆಯ
ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಬುದ್ಧಿಯಗಲ್ಲ ಓದುವಲ್ಲ ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಬುದ್ಧಿಯಗಲ್ಲ ಓದುವಲ್ಲ ಬಿಡು ಬಿಡು ಜಗದ ಸಡಗರವ ಬಿಡು ಬಿಡು ಜಗದ ಸಡಗರವ ಶಂಕರ ಪದವ